ಯಶಸ್ಸಿನ ಬಗ್ಗೆ ಏನಾದರೂ ಬರೀಬೇಕು ಅಂದ್ಕೊಂಡಾಗ ಒಂದು ಐಡಿಯಾ ಬಂತು. ಯಶಸ್ಸು ಎಷ್ಟು ರೀತಿಯಲ್ಲಿ ನಾವು ಪಡೆಯಬಹುದು ಎಲ್ಲವನ್ನು ಒಂದು ಕಡೆ ಕಲೆ ಹಾಕಿದೆ. ಕಲೆ ಹಾಕಿ ಪುಸ್ತಕ ಬರದೆ 30 ಲೇಖನಗಳು ಎಂದಿನಂತೆ, ಏಕೆಂದರೆ ಅದು ಮಾಸದ ವಿಜಯ ಆಗಬೇಕು ಅಂತ ಮಾಡಿದ ನಂತರ ಅದನ್ನು ಕರ್ಮವೀರಕ್ಕೆ ಕೊಟ್ಟೆ. ಅಲ್ಲಿ ಸಂಪಾದಕ ಅನಿಲ್ ಕುಮಾರ್ ಅವರು ಅನೇಕ ವಾರಗಳ ಕಾಲ ಕೆಲವು ಲೇಖನಗಳನ್ನು ಪ್ರಕಟಿಸಿದರು. ವಿದ್ಯಾರಣ್ಯ ಅವರು ಪುಸ್ತಕ ಮಾಡ್ತೀನಿ ಎಂದರು. ಚಾರುಮತಿ ಪ್ರಕಾಶನ ನನ್ನ ಅತ್ಯಂತ ಆಪ್ತ ಗೆಳೆಯರಾದ ವಿದ್ಯಾರಣ್ಯ ಅವರು. ಅವರು ಈ ಪುಸ್ತಕ ಮಾಡಿದಾಗ ಎಂಥ ಸುಂದರ ಮುಖಚಿತ್ರ ಪ್ರಕಟಿಸಿದ್ದಾರೆ ಅಂತೀರಿ. ಏಕೆಂದರೆ ಪ್ರಪಂಚವೇ ನಮ್ಮ ಕೈಯಲ್ಲಿದ್ದಂತೆ ನಾವು ವಿಜಯ ಸಾಧಿಸಿದರೆ ಅನ್ನೋ ಒಂದು ಅರ್ಥ ಬರುವಂತಹ ಚಿತ್ರ ಅದು. ಮತ್ತು ಹಸಿರು ಅಂದರೆ ಯಾವಾಗಲೂ ಸಮೃದ್ಧ ಅಂತ ಅಲ್ವಾ. ಹೀಗೆ ಮಾಸದ ವಿಜಯ ಬರದೆ ಇದು ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ನಾವು ವಿಜಯ ಅಂದರೆ ಕೇವಲ ಒಂದು ಯುದ್ಧದಲ್ಲಿ ಗೆಲ್ಲುವುದು ಅಥವಾ ಒಂದು ಕೆಲಸದಲ್ಲಿ ಗೆಲ್ಲುವುದು ಅಲ್ಲ. ಗೆಲ್ಲುವುದರಲ್ಲಿ ಅನೇಕ ವಿಧಗಳಿವೆ. ಎಷ್ಟು ವಿಧಗಳೆಂದರೆ ಕೊನೆಗೆ ಅದು ಒಂದು ದೊಡ್ಡ ಪುಸ್ತಕವಾಗಿ ಬಿಟ್ಟಿತು. ಹೆಚ್ಚು ಕಡಿಮೆ 200 ಪುಟಗಳಷ್ಟು ದೊಡ್ಡ ಪುಸ್ತಕವಾಯಿತು. ಇಂದಿಗೂ ನನಗೆ ಮಾಸದ ವಿಜಯ ನನ್ನ ಪುಸ್ತಕಗಳಲ್ಲಿ ಇಷ್ಟವಾದ ಒಂದು ಪುಸ್ತಕ. ಏಕೆಂದರೆ ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇರೋದು ವಿಜಯದ ಅನೇಕ ಮುಖಗಳು, ಮಜಲುಗಳು. ಇದು ಹೇಗಿದೆ ಅಂದರೆ, ನಾವು ನೋಡ್ತಾ ಇದ್ದರೆ ಅರ್ರೇ ಇದೂ ವಿಜಯವೇ ಅದೂ ವಿಜಯವೇ ಎಂದು. ಏಕೆಂದರೆ ಸೋಲೋದು ವಿಜಯ ಅಲ್ಲ, ಸೋತು ಗೆಲ್ಲುವುದು ವಿಜಯ. ಆದರೆ ಗೆಲ್ಲುವುದರಲ್ಲಿ ಎಷ್ಟು ವಿಧಗಳಿವೆ, ನೀವು ಅದನ್ನು ನೋಡಿಯೇ ಓದಿಯೇ ತಿಳಿದುಕೊಳ್ಳಬೇಕು. ಮಾಸದ ವಿಜಯ ನನ್ನ ಒಳ್ಳೆಯ ಪುಸ್ತಕಗಳಲ್ಲಿ ಒಂದು. ಹಾಗೆಂದು ನಾನು ಹೇಳಲಾರೆ, ಏಕೆಂದರೆ ಎಲ್ಲ ಪುಸ್ತಕಗಳು ನನಗೆ ಒಳ್ಳೆಯವೇ. ನಮಸ್ಕಾರ.